ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಜಲ್ದಿ ಹೋಗ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹೇಗಿದ್ದೀರಾ ಅಂತ ಟೈಪ್ ಮಾಡಿ. ವ್ಲಾಗು ರೆಗ್ಯುಲರಾಗಿ ಬರ್ತಿಲ್ಲ, ಯಾಕಂದರೆ ಆಲ್ಟರ್ನೇಟಿವ್ ಡೇಸಲ್ಲಿ ಬರ್ತೈತೆ. ಆಂಟಿ ಪ್ಲೀಸ್ ಮಕ್ಳನ್ನ ಕರ್ಕೊಳ್ಳಿ ಆಂಟಿ. ಇವತ್ತು ಈ ರೋಡಲ್ಲಿ ಹೋಗೋದು ನೆನಪಾಯಿತು, ಅದಕ್ಕೆ ಇಲ್ಲೇ ಟರ್ನ್ ಮಾಡ್ಕೊಂಬಿಟ್ಟೆ. ಇಲ್ಲ ಅಂತ ಹೇಳಿದ್ರೆ ಸರಿ ಲೇಟ್ ಆಗ್ಬಿಡೋದು. ಯಾಕಂದ್ರೆ ನಂಗೆ ಕ್ಯಾಮ್ರಾ ಬತ್ತಾ ಚೆನ್ನಾಗೈತೈತಲ್ಲ. ಆ್ಯಕ್ಚುಲಿ ಮುಂಚೆ ತಂದಾಗ ಇಷ್ಟೇ ಇತ್ತು, ಮತ್ತೊಂದಷ್ಟು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಬಿಟ್ಟು ಎಲ್ಲ ಹಾಳಾಗಿತ್ತು. ಮತ್ತೀಗ ಏನು ಮಾಡಿಲ್ಲ, ಈಗ ಚೆನ್ನಾಗಾಗ್ತಾಯಿದೆ. ಯಾಕೋ ಹಂಗೆ ಅನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಗ್ರೀನ್ಸ್ ಇರ್ಬೋದು, ಬ್ಲೂಸ್ ಇರ್ಬೋದು, ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ನೈಸ್. ಇದೇ ನಮ್ಮ ಕಾಲೇಜಿನ ಬ್ಯಾಕ್ ಗೇಟು. 1.5 ವರ್ಷ ಇದರಲ್ಲೇ ಓಡಾಡಿದ್ದು. ಆ್ಯಕ್ಚುಲಿ ಇದೇ ಹತ್ರ, ಬಟ್ಟು ಕಾರ್ ಇಲ್ಲಿ ನಿಲ್ಸೋಗೋಕ್ಕೆ ಏನಂತಾರೆ ಧೈರ್ಯ ಇಲ್ಲ ನನಗೆ. ನನ್ನ ಮಗ ಮಿರರು ಗಾಜ್ ಹೊಡ್ಗಿಡ್ದೋದವನು ಅಂತ ಅಷ್ಟೇ. ಸರಿ ಈಟ್ ಹೊಡಿತೈತೆ. ಸುಟ್ಟೋದ್ರೆ ನಮಗೆ ಪ್ರಾಜೆಕ್ಟ್ ಒಂದು ಫೈಲ್ ಆದರೂ ಜಿಪ್ ಮಾಡಿ ಕಳಿಸ್ಕೋ. ಅದು ಚೆನ್ನಾಗಿ ತಡಿ ಮಗ, ಸ್ಟ್ರೀಟ್ ಎಲ್ಲ ಬರುತ್ತೆ ನಮ್ಗೆ. ಸ್ಯಾಟಲೈಟ್ ಬೇಕಾ? ನಮ್ದು ಇರೋದು ಕಾಡ್ ಇರೋದು ಇಲ್ಲಿ, ಯಾವುದು ಸಿಟಿ, ಅದು ಸೆಂಟರ್ ಆಫ್ ದ ಸಿಟಿ. ಫಾರೆಸ್ಟ್ ಬಂಡ್ ಏರಿಯಾ ಡಿಟೆಕ್ಟ್ ಮಾಡೋದು. ಅಲ್ಲಲ್ಲಿ ಗ್ರೀನ್ ಐತಲ್ಲ, ಅದೇ ಫಾರೆಸ್ಟು. ನೀರೊಳಗೆ ಓಯ್ ಒಳ್ಳೆಬೇಕು. ಫುಲ್ ಮಾಡೋ ನೋಡೋಣ. ಹಿಂಗೆ ಇದು ಬರಬೇಕು. ಯಾವುದಾದ್ರು 4 ಸತಿ ಬರ್ತಿದೆ ಮಗ. ಪೂರ್ತಿ ವೆಬ್ಸೈಟ್ ತೋರಿಸು ಮಗ, ಪೂರ್ತಿ ತೋರಿಸು ಮಗ. ಇದೇನು ತೋರಿಸ್ತಿದ್ಯಾ? ಹಾಂ, ಅಪ್ಲೋಡು ರಿಸಲ್ಟ್, ಡ್ಯಾಶ್ಬೋರ್ಡ್ ವರ್ಕ್ ಆಗ್ತಿಲ್ಲ. ನೈಸ್. ರಿಪೋರ್ಟ್ ಮಾಡ್ತಿದ್ರೆ ಇಲ್ಲಿ ನೀರು ಡಿಪಾರ್ಟ್ಮೆಂಟ್ ಅಂತ ರಿಪೋರ್ಟ್ ಇಟ್ಟಿರೋದು. ಯಾವ ರಿಪೋರ್ಟ್ ಮಗ? ಆನಂದ್ ರಾಮ್ 2009 ಬ್ಯಾಚ್. EC ಅವ್ರದ್ದು EC 2009 8-9 ಬ್ಯಾಚು. Early the next morning. So hello, welcome back to the new vlog. ಬ್ರೋ, ಒಂಚೂರು ಹತ್ತುತ್ತೀರಾ? ನಾವು ಹೋಗ್ತೀವಿ. ಏನಾಯ್ತು ಅಂತ ಹೇಳಿದ್ರೆ, ಇಷ್ಟು ದಿವಸ ಬರೀ ಇಲ್ಲಿ ತನಕ ಅಷ್ಟೇ. ಈಗ ಸ್ಟಾರ್ಟ್ ಮಾಡಿದ್ರೆ ಇದೇ ಥರ ಕಾಲೇಜಿಗೆ ಹೋಗೋ ತನಕ ಮಾತ್ರ ವೀಡಿಯೋ ಆಯ್ತಿತ್ತು. ಆಮೇಲೆ ವೀಡಿಯೋನೇ ಆಗ್ತಾ ಇರಲಿಲ್ಲ. ಹಂಗಾಗಿ ವೀಡಿಯೋನೇ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಕಂಟೆಂಟ್ ಸುಮ್ಮನೆ ಯಾಕೆ ಅದನ್ನೇ ಎಡಿಟ್ ಮಾಡಿ ಕಾಪಿ ಪೇಸ್ಟ್ ಮಾಡಿ ಬೇರೆದು ಯಾಕೆ ಜೋಡ್ಸೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ ಎತ್ಲೆಗೆ. ಅದಕ್ಕೆ ಒಂದು 4-5 ದಿವಸದಿಂದ ವ್ಲಾಗ್ ಬರ್ತಾ ಇಲ್ಲ, ಬಟ್ ಇವಾಗಿಂದ ರೆಗ್ಯುಲರ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಜಲ್ದಿ. ಇವತ್ತು ಶನಿವಾರ, ನಮಗೆ ಯೂಶುವಲಿ ಕಾಲೇಜ್ ಇರಲ್ಲ, ಬಟ್ ಇವತ್ತಿದೆ. ಯಾಕಂದರೆ ಏನೋ ಮಾಕ್ ಇಂಟರ್ವ್ಯೂ ಥರ ಏನೋ ಕೊಡ್ತಾರೆ ಅಂತ ಏನೋ ಹೇಳ್ತಾ ಇದ್ರು, ಯಾರೋ ಬರ್ತಿದ್ದಾರೆ ಅಂತ. ಸೊ ಅದಕ್ಕೆ ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಫಾರ್ಮಲ್ ಶೂ ಹಾಕೋಣ ಅಂತ ಹೋದೆ, ಕಿತ್ತೋಗ್ಬಿಟ್ಟಿತ್ತು. ಒಂಚೂರು ಮುಂಚೆನೆ ಹೇಳಿದ್ರು. ನಾನು ನೆನ್ನೆ ಒಂಚೂರು ಬ್ಯುಸಿ ಆಗ್ಬಿಟ್ಟೆ, ಇಲ್ಲ ಅಂತ ಹೇಳಿದ್ರು. ಒಂಚೂರು ನೀಟಾಗಿ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಬರ್ಬೋದಿತ್ತಪ್ಪ. ಫುಲ್ ಸ್ಟೈಲಿಶ್ ಆಗಿ ಹೋಗಿ ಕೂತ್ಕೊಂಬೋದಿತ್ತು ಅವ್ರ ಮುಂದೆ. ಇಲ್ಲಿ ಯಾವುದೋ ಒಂದು ಕ್ಯಾಶುವಲ್ ಶೂಸ್ ಹಾಕೊಂಡು ಯೂನಿಫಾರ್ಮ್ ಇದಕ್ಕೆ ಒಂಥರ ನನಗೆ ಅಜೀವ ಕಾಣ್ತಾ ಇದೆ. ಬಟ್ ಸ್ಲಿಪ್ಪರ್ ಹಾಕೋಕ್ಕಿಂತ ಬೆಟರ್ ಅಲ್ಲ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಸರಿ, ಇವತ್ತು ನನ್ನ ಕ್ಯಾಮ್ರಾ ಅಷ್ಟೊಂದು ಜಸ್ಟಿಸ್ ಮಾಡ್ತಾ ಇಲ್ವಲ್ಲ. ಯಾಕೆ? ಇವ್ರು ಯಾರೋ ಸ್ಟೂಡೆಂಟ್ಸ್ ಆಯ್ತಾನ. ಸರಿ, ಈಗ ವಾಚ್ಮ್ಯಾನು ಗಾಡಿ ನೋಡಿ ಸಲಾಮ್ ಹೊಡಿತಾನೆ. ನಾನು ಯಾರಪ್ಪ ಅಂತ ನೋಡ್ತಾ ಇದ್ದೀನಿ. ಅಯ್ಯೋ, ನೈಸ್
ನಾನು ನಾಳೆ ದಿವಸ ಫುಲ್ ಪಾರ್ಕಿಂಗ್ ಯಾಕೆ? ನಾನು ನಾಳೆ ದಿವಸ ಫಾರ್ಚುನರ್ ತಂದು ಬಿಟ್ರೆ ಅತ್ಲೆಗೆ ಕೈಯ ಮುಗಿದು ಬಿಡ್ತಾರ ಅಂತ. ಬಟ್ ಪಾಪ ಅವ್ರಿಗೂ ಗೊತ್ತಿರಲ್ಲ, ಹಂಗಂದ್ಕೊಂಡು ಸುಮ್ಮನೆ ಆಗಬೇಕು. ಯಾರೋ ದೊಡ್ಡ ಕಾರಲ್ಲಿ ಬಂದರು ಅಂದರೆ ಮೋಸ್ಟ್ಲಿ ಕಾಲೇಜ್ ರಿಲೇಟೆಡ್ ಯಾರೋ ಬಂದರು ಆಫೀಸರ್ಸು, ಅಂದ್ಕೊಂಡು ಸುಮ್ಮನೆ ಆಗ್ತಾರೆ ಅವರು. ಸರಿ ನಡ್ರಿ ಹೋಗೋಣ. ಟೈಮ್ ಆಯಿತು. ರೆಸ್ಯೂಮೆ ಹಾರ್ಡ್ ಕಾಪಿ ತೆಗ್ಸಕ್ಕೆ ಕೇಳಿದ್ರೆ ಹಂಗಂತ ಪ್ರಿಂಟರ್ ಅಂಗಡಿಗೆ ಓಡಿ ಬಂದಿದ್ದೀವಿ. ಇಲ್ಲಿ ನೋಡಿ, ಗ್ರ್ಯಾಜುಯೇಷನ್ ಅಣ್ಣ ಹಂಗೆ ಎಲ್ಲ ಎಸ್ತು ಬಿಡಿ ಕ್ಯಾಪ್ನ. ಅಕ್ಕ ಕಂಬಿಗೆ ಹಾಕ್ತಾರಲ್ಲ ಅದನ್ನ ಇಲ್ಲಿಗೆ ಹಾಕಿದ್ದಾರೆ. ಟೈಟ್ ಮಾಡತ್ತಾ? ಅಲ್ಲ ಮನೆ ಲೂಸ್ ಆಯ್ತಾ ಟೈಟ್ ಮಾಡೋಣ ಅಂತ. ಓ ಸುರೇಂದರ್ ಹಿಂಗ್ ಮಾಡ್ಬಿಟ್ರಿ ಹೆಂಗೆ ಮಗ? ಯೋಗಿ ಪಾಪ ಅಲ್ಲೇ ಕಾಯ್ಕೊಂಡ್ ಕೂತಿದ್ದಾನೆ. ಎಕ್ಸ್ಟ್ರಾ ಜೀರಾ ರೈಸ್ ಹಾಕ್ಸ್ಕೊಳಕ್ ಹೋದ್ರು. ವಿಷ್ಣು ಬಿಡ ಮಗ, ಮನೆಗೂ ತಗೋಬೇಡ ಸಾಂಬಾರ್ನ. 2 hours later. ಇವತ್ತು ನೋಡಿ ಎಷ್ಟು ಕಾಮ್ ಆಗಿದೆ. ಕ್ರೇಜಿ. ಜಿಮ್ಮಲ್ಲಿ ಯಾರೂ ಇಲ್ಲ ಆ್ಯಕ್ಚುಲಿ. ಸನ್ಲೈಟ್ ಸೈಕ್ ಬರ್ತೈತೆ ಇಲ್ಲಿಂದ ಡೈರೆಕ್ಟ್ ಮುಖದ ಮೇಲೆ. ಸನ್ಲೈಟ್ ಎಷ್ಟೋ ದಿವಸ ಆಗಿದೆ ಅನ್ನಿಸ್ತೈತೆ. ನಿನ್ನೆ ಒಂದು ದಿವಸ ಬಂದಿದ್ದಕ್ಕೆ. ಕಂಪ್ಲೀಟ್ ಇವತ್ತಿಂದು. ಅದು ಸ್ವಲ್ಪ ಕಮ್ಮಿ ಮಾಡಿದ್ರೆ ಪರವಾಗಿಲ್ಲ. ಇವತ್ತು ಜಿಮ್ ಅಂತ ಫುಲ್ ಫ್ರೀ ಐತೆ. ಮಸ್ಲಾಡ್ಸ್ತೀನಿ. ಜಿಮ್ ಡನ್. ಇವತ್ತು ಯಾರೂ ರಶ್ ಇರಲಿಲ್ಲ. ಜಲ್ದಿ ಜಿಮ್ ಆಯಿತು. 1.5 ಗಂಟೆಗೆ ಮಾಮೂಲಿ ವೆಯ್ಟ್ ಲಿಫ್ಟಿಂಗ್ ಮತ್ತು ಗಾಡಿ ಎರಡೂ ಆಯಿತು. ಲೆಕ್ಕ ಹಾಕ್ರಿ. ಇಲ್ಲ ಅಂತ ಹೇಳಿದ್ರೆ ಮಿನಿಮಮ್ 2 to 2.5 hours ಮಿನಿಮಮ್.